ಹೆತ್ತ ತಂದೆ ತಾಯಿ ಒಡ ಹುಟ್ಟಿದ ಸಹೋದರಿಯನ್ನೇ ಕೊಲೆ ಮಾಡಿರ್ತಕ್ಕಂಥ ಆರೋಪಿ ಅಕ್ಷಯ್ ಕುಮಾರ್ ಏನಿದ್ದಾನೆ 27ನೇ ತಾರೀಕು ಈ ಕೊಲೆ ಮಾಡಿ ನಿನ್ನೆ ಅಂದರೆ 29ನೇ ತಾರೀಕು ಬೆಂಗಳೂರಿಗೆ ಹೋಗಿ ಒಂದು ಕಥೆಯನ್ನು ಕಟ್ತಾನೆ. ಆ ಮೂವರ ಬಳಿ ಇದ್ದಂತಹ ಫೋನನ್ನು ಕೂಡ ತನ್ನ ಕಡೆಗೆ ಇಟ್ಕೊಂಡು ಆ ಫೋನು ಸ್ವಿಚ್ ಆಫ್ ಆಗಿದ್ದಾವೆ. ಬೆಂಗಳೂರಿಗೆ ತಂದೆ ಮತ್ತು ತಾಯಿ ಆಸ್ಪತ್ರೆಗೆ ಹೋಗಿದ್ದಾರೆ. ಹಾಗಾಗಿ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಅವ್ರ ಫೋನ್ ಸ್ವಿಚ್ ಆಫ್ ಆಗಿದೆ, ನಾನು ಬೆಂಗಳೂರಿನಲ್ಲಿದ್ದೀನಿ ಅಂತ ಹೇಳಿ ಒಂದು ಕತೆ ಕಟ್ತಾನೆ. ಅದಾದ ಬಳಿಕ ಇವತ್ತು ಏಕಾಏಕಿ ಆ ಕೊಲೆ ಪ್ರಕರಣ ಬೆಳಕಿಗೆ ಬಂದಿರತಕ್ಕಂಥದ್ದು. ಈ ಕುರಿತು ಮಾತಾಡಲಿಕ್ಕೆ ಖುದ್ದು ಏನು ಕೊಲೆಯಾದಂತಹ ಭೀಮರಾಜ್ ಏನಿದ್ದಾರೆ ಅವರ ಕಿರಿಯ ಸಹೋದರ ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ನಾನು ಮಾತನಾಡ್ತಾ ಹೋಗ್ತೀನಿ. ಸರ್, ಈ ಪ್ರಕರಣ ನಿಮಗೆ ಯಾವಾಗ ಬೆಳಕಿಗೆ ಬಂದಿದ್ದು? ಆಮೇಲೆ ನಿನ್ನೆ ಏನಂತ ಕಾಲ್ ಮಾಡಿದ್ದ ಅಕ್ಷಯ್ ಕುಮಾರ್? ಏನಂತ ಕಾಲ್ ಮಾಡಿದ್ದೆ ಅಂದರೆ ಹಾಸ್ಪಿಟ್ಲಿಗೆ ಅಪ್ಪ ಅಮ್ಮ ಎಲ್ಲ ಬಂದಿದ್ದಾರೆ. ಅಮೃತ ಏನೋ ವೀಡಿಯೋ ಮಾಡ್ತಿದ್ದಂತೆ ಹಾಸ್ಪಿಟ್ಲರೆಲ್ಲ ಫೋನ್ ಕಿಸ್ಕೊಂಡಿದ್ದಾರೆ ಅಂತ ಹೇಳ್ದೆ. ಅವ್ರು ಯಾಕೆ ಕಿಸ್ಕೊಂತಾರೆ ಫೋನ, ನೀನು ಹೋಗಿ ಹಾಸ್ಪಿಟ್ಲಿಗೆ ಯಾವ ವಾರ್ಡಾಗಿದ್ದಾರೆ ಅಂತ ನೋಡು ಅಂತಂದು. ನೋಡು ಅಂದಾಗ ಎಲ್ಲ ಹುಡುಕಿನಿ ಸಿಗ್ತಾ ಇಲ್ಲ ಕಣೆ ಅಂತಂದ. ಆಮೇಲೆ CC ಕ್ಯಾಮ್ರಾ ಚೆಕ್ ಮಾಡಿಸ್ತಿದ್ದೀನಿ ನಾನೇ ಬಂದರೆ ಹೆಂಗೆ ಅಂತಂದ. ಆಮೇಲೆ ಇನ್ನೊಂದು ಸರಿ ಮತ್ತೆ ಇನ್ನೊಂದು ಕಾಲ್ ಮಾಡಿ ದುಡ್ಡೆಲ್ಲ ತಂದಿದ್ರು, 14 ಲಕ್ಷ ದುಡ್ಡು ತಂದರು. ಅಮೃತ ಯಾವುದೋ ಬೇರೆ ಫೋನಿಂದ ಮಾಡಿದ್ಲು. ಆ ಫೋನಿಗೆ ಮಾಡಿರೋ ಅದು ಆಂಧ್ರದಾಗ ಮಾತಾಡ್ತೈತೆ, ಎತ್ತಾ ಇಲ್ಲ ಅವರು, ಸ್ವಿಚ್ ಆಫ್ ಬರ್ತೈತೆ ಅದು. ಈಗ ಹೆಂಗಾರಾಗಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತೀನಿ, ಕೂಡಪ್ಪ ಒಳ್ಳೇದಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟರೆ. ಇಲ್ಲ ಫೋನ್ ಏನಾರು ಇಸ್ಕೊಂಡು ನಾನು ಇಲ್ಲಿ ಫಂಕ್ಷನಲ್ಲಿ ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿದ್ದೀನಿ, ನಮ್ಮ MLC ನವೀನಣ್ಣ ಇದ್ದಾರೆ, ಎಲ್ಲನೂ ರಾಜಕಾರಣ ಅಂದ್ರೆ ಸ್ವಲ್ಪ ಎಲ್ಲ ಅವ್ರ ಕೈಲಿ ಯಾರ ಕೈಲಿ ದೊಡ್ಡ ಕೈಲಿ ಫೋನ್ ಮಾಡಿಸಿ ನೀನು ಬೇಕಾದ್ರೆ ಫೋನ್ ಕೊಡೋಕೆ ಹೇಳಿಸ್ನಪ್ಪ ಅಂತಂದೆ. ಇಲ್ಲ ಕಣೆ ಅವ್ರ ಆಸ್ಪತ್ರೆಗೆ ಇಲ್ಲ, ನನಗೆ ಡೌಟ್ ಐತೆ, CC ಕ್ಯಾಮ್ರಾ ಚೆಕ್ ಮಾಡಿಸ್ಬಿಟ್ಟು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾರೆ ಸರ್ ಕಳ್ಳ. ಅದಾದಮೇಲೆ ಇದು ಕೊಲೆ ಆಗಿದ್ದು ನಿಮಗೆ ಗೊತ್ತಾಗಿದ್ದೆ? ಕೊಲೆ ಆಗಿದ್ದು ಗೊತ್ತಾಗಿದ್ದು ಸರ್ ಬೆಳಿಗ್ಗೆ. ಸರ್ ನಮ್ಗೆ ಹೆಂಗೆ ಗೊತ್ತಾ ಅವ್ನ ಫೋನೆಲ್ಲ ಸ್ವಿಚ್ ಆಫ್ ಅಂತ ಹೇಳನಲ್ಲ. ಆಮೇಲೆ ನಾನು ನಮ್ಮ ಹೊತ್ತಿಗೆಗೂ ನಾನೊಂದು ನಿನ್ನೆ ಒಂದು 4-5 ಕಾಲ್ ಮಾಡಿದ್ದೀನಿ. ಆಯಮ್ಮನ ಸ್ವಿಚ್ ಆಫ್ ಇತ್ತು. ನನ್ನ ಮಗಳದಕ್ಕೆ ಒಂದು 4 ಸರಿ ಮಾಡಿ ರಿಂಗ್ ಆಗೋದು ಫೋನ್ ಎತ್ತಿರಲ್ಲ, ಅದೇನು ಸೈಲೆಂಟ್ ಮಾಡ್ಕೊಂಡಿದ್ದೇನೋ ಗೊತ್ತಿಲ್ಲ. ಬೆಳಗ್ಗೆ ಒಬ್ಬರು ಪೊಲೀಸ್ನವ್ರು ಬೆಳಗ್ಗೆ ನಮ್ಮ ಹೊತ್ತಿಗೆ ನನ್ನ ಮಿಸ್ಸಸ್ಸು ನಮ್ಮ ಹೊತ್ತಿಗೆ ಫೋನಿಗೆ ಮಾಡಿದಾಳೆ. ಮಾಡಿದಾಗ ರಿಂಗ್ ಆಗ್ತಾ ಅಲೋ ಅಂತಂದವ್ರು ಯಾರೋ ಒಬ್ಬರು ಎತ್ತಿ ಅಲ್ಲಿ. ನಮ್ಮ ಹೊತ್ತಿಗೆ ಇಲ್ಲೇನ್ರಿ ಅಂತ ಕೇಳ್ತೀವಿ. ನಾನಮ್ಮ ನಾವು ಬೆಂಗಳೂರಿಂದ ಪೊಲೀಸ್ನವರು, ನಿಮ್ಮ ಹೊತ್ತಿಗೆ ಇಲ್ಲ. ಅಂದರೆ ಇಷ್ಟೆಲ್ಲ ಮಾಡಿ ಏನೂ ಗೊತ್ತಿರ್ಲಾರ್ದಂಗೆ ಫೋನ್ ಮಾಡಿ ಹೌದು ನಾಟಕ ಮಾಡಿದ್ದಾನೆ ಸರ್. ನಾಟಕ ಮಾಡಿದ್ದಾನೆ. ನಮ್ಮ ಕುಟುಂಬನೇ ಆಮರ್ಸಕ್ಕೆ ನೋಡಿದ ನಾನು. ಅವ್ನಿಗೆ ಹೆಂಗಾರ ಈಗ ಟೈಮ್ ಸಿಕ್ಕಿದ್ರೇನಾರವ ಅಲ್ಲೇನೋ ಅವ್ರೇನಾರು ಮಿಸ್ಸಿಂಗ್ ಕೇಸು ಅಂತ ಹಂಗೆ ತಾಂಡು ಲೂಸ್ ಬಿಟ್ಟು ಏನಾರು ಮಾಡಿದರೆ ಇಲ್ಲಿ ಬಂದೆಲ್ಲ ಪ್ಯಾಕ್ ಮಾಡೋದೇನೋ ಗೊತ್ತಿಲ್ಲ ಸರ್. ಅವ್ನು ಅಷ್ಟು ಅವನಿಗೆ ಮಾತ್ರ ಬಿಡಬೇಡ್ರಿ ಸರ್. ಅವನಿಗೆ ಬಿಡಂಗೇ ಇಲ್ಲ. ಅವನಿಗೆ ತಂದೆ ತಾಯಿ ಒಂದು ಕಡೆ, ಆಮೇಲೆ ಪುಟ್ಟ ತಂಗಿ ಅವಳು ಏನು ಮಾಡಿದ್ಲು ಅಂತ ನನಗೆ ಇನ್ನೇನೂ ಅಲ್ಲ ಸರ್. ನನ್ನ ಮಗಳು ಅದು ಇದೆಯಲ್ಲ ಮುದ್ದು ಹುಡುಗಿ, ಅದೊಂದೇ ನನಗೆ. ಅವ್ನು ನಮ್ಮ ಅತ್ತಿಗೆ ನಮ್ಮ ಅಣ್ಣಂದು 50 ವರ್ಷ ಆಯ್ತು ಬಿಡ್ರಿ, ಹೋಗ್ಬಿಡ್ಲಿ, ಈ 60 ವರ್ಷ ಬದುಕಿರಿ ದೊಡ್ಡ ಮಾತು, ಹಣೆ ಬರ್ದಾಗ ಏನಾರು ಆಗಲಿ ಅಂದ್ಕೊಂಡ್ಬಿಡ್ತಿದ್ದೆ. ಅವಳು ಇನ್ನೂ ಏನೂ ನೋಡಿಲ್ಲ ಸರ್. ಅದೊಂದು ನನಗೆ ಭಾಳ ಇದೆ. ಅವನಿಗೆ ಮಾತ್ರ ಒಳ್ಳೆ ಶಿಕ್ಷೆ ಆಗ್ಬೇಕು ಸರ್, ಅಷ್ಟೇ. ಸರ್, ಏನಾದರೂ ಸಮಸ್ಯೆ ಇತ್ತ? ಏನು ಜಗಳ ಆಡ್ತಿದ್ರ ಅಥವಾ ಏನಾರ ಸಾಲ ಆಗಿಲ್ಲ, ಏನೋ ಈ ಥರ ಏನಾರ ಮಾಡಿ? ಅದು ಅವ್ರ ಕುಟುಂಬದ ವಿಚಾರ. ಯಾಕಂದ್ರೆ ನಾವೆಲ್ಲ ಡಿವೈಡ್ ಆಗಿ 20 ವರ್ಷ ಆಗಿದೆ. ಯಾಕೆ ಗೊತ್ತಾ, ಏನೇ ಉಗಾದಿ ದಸರಾಕ್ಕೆ ಬಂದರೆ ಆಯ್ ಬಾಯ್ ಅಂತ ಮಾತಾಡ್ತಿದ್ವಿ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಯಾವ್ದಾರು ದೇವಸ್ಥಾನಕ್ಕೆ ಬಂದರೆ ಸಿಗ್ತಿದ್ವಿ, ಮಾತಾಡ್ತಿದ್ವಿ. ಅಷ್ಟು ಬಿಟ್ಟರೆ ಅವ್ರ ಕುಟುಂಬದ ಫೈನಾನ್ಸ್ ವಿಚಾರದಾಗಲಿ ನಮ್ಮದೇ ಆಗಲಿ ಅವರು ಏನು ಕೇಳ್ತಿರಲಿಲ್ಲ, ನಾವು ಏನು ಕೇಳ್ತಿರಲಿಲ್ಲ. ಅವ್ನು ಸ್ವಂತ ಸಣ್ಣ ಹುಡುಗನಿಂದಲೂ ನಮ್ಮೂರಲ್ಲಿ ಬೇಕಾದ್ರೆ ನಮ್ಮೂರಲ್ಲೆಲ್ಲ ಇದ್ದಾರೆ ಕೇಳ್ರಿ, ಅವನ್ನೆಲ್ಲ ಅಲ್ಲೊಂದು ಅಂಗಡಿ ಇಲ್ಲೊಂದು ಅಂಗಡಿ ಅಂಗಡಿ ಮಾಡ್ಕೊಂತ ಬಂದಿರೋದು. ಈಗ ಏನು ಕೆಲಸ ಮಾಡ್ತೀವಿ? ಈಗ ಯಾರು ನಾವು ರೈತರು ಸರ್. ಅಲ್ಲ, ಇವರು ನಮ್ಮಣ್ಣ ಟೈರ್ ರಿಬೇಲ್ಟ್ ಶಾಪ್ ಸರ್, ಇಲ್ಲೇ ಅಂಗಡಿ ಮಾಡಿದ್ದಾನೆ ಸರ್. ನಾನು ಬಂದಿಲ್ಲ, ಮಾಡಿದ್ಮೇಲೆ ನಾನು ಬಂದಿಲ್ಲ ಸರ್. ಅವನು ಅದೇ ಕೆಲಸ ಮಾಡೋಣ ಅಂತ ಹೇಳಿದ್ರು ಸರ್. ಅದೇ ಟೈರ್ ಕೆಲಸನೇ ಕಲ್ತಿದ್ದಾನೆ ಅಂತ ಹೇಳ್ತಾರೆ. ನಮ್ಮ ಅತ್ತಿಗೆ ಅವ್ರೆಲ್ಲ ಹೇಳೋದು, ನಮ್ಮ ದೊಡ್ಡ ಅಣ್ಣತ್ತಿಗೆ ಇನ್ನೊಂದಕ್ಕೆ. ಈಗ ಸ್ವಂತ ಮನೆ ಇತ್ತು ಊರಲ್ಲಿ, ಅದನ್ನೇನೋ ಮಾರಿದ್ರು. ಆ ದುಡ್ಡು ಊರಲ್ಲಿರಲ್ಲ ಸ್ವಂತ ಮನೆ ಅವನಿಗೆ. ನಾವೇನು ಮೂವರಿದೆ, ನಮ್ಮ ಮೂವರಿಗೆ ಮಾತ್ರ ಮನೆ ಇದೆ ಅಲ್ಲಿ. ಇನ್ನು ಅವ್ನು ಜಗಳರಲ್ಲೇ ಕಟ್ಕೊಂಡಿದ್ದೆ ಸರ್. ಇಲ್ಲೇ ಎಲ್ಲಿ ಬಿದರಕೆರೆ ರೋಡ್ KB ಆಫೀಸ್ ಇದೆಯಲ್ಲ, ಅಲ್ಲಿ ಮ್ಯಾಕ್ಸಿಮಮ್ 1 ಕೋಟಿ 1.5 ಕೋಟಿ ಮನೆ ಕೊಟ್ಟಿದ್ದೆ ಸರ್. ಕಟ್ಟಿದ್ದ. ಅದು ಈಗ ನಮಗೇನು ಗೊತ್ತು, ನಮ್ಮ ಗಮನಕ್ಕೆ ಏನು ಬಂದಿಲ್ಲ. ಯಾಕಂದ್ರೆ ಅವ್ರು ನಮ್ಮದ್ರ ತಲೆ ಹಾಕ್ತಿರಲ್ಲ, ಅವನೇನು ನಮಗೆ ತಲೆ ಹಾಕ್ತಿರಲ್ಲ. ಅವ್ನು ಕೊಟ್ಟಿದ್ದಾನ ಬಿಟ್ಟಿದ್ದಾನೆ ಅದೆಲ್ಲ ಅವನು ಇಚ್ಛೆ. ಅದು ಮಗನಿಗಾಗಿ ಈಗ ಟೈರ್ ರಿಮೋಟಿಂಗ್ ಅಂಗಡಿನೂ ಮಾಡಿಕೊಟ್ಟಿದ್ರು. ಆದರೆ ಏಕಾಏಕಿ ಇಂಥ ಒಂದು ಕೆಲಸಕ್ಕೆ ಯಾಕೆ ಕೈ ಹಾಕಿದ ಅಂತ ಅದನ್ನು ನೀವೇ ಪೊಲೀಸ್ ಇಲಾಖೆನೇ ಬಾಯಿ ಬಿಡಿಸ್ಬೇಕು, ನೀವು ಮಾಧ್ಯಮದನ್ನು ಕೇಳಬೇಕು. ಅದು ಅವ್ನು ಒಳಗಿಳಿದು ನಮಗೆ ಎಷ್ಟು ಮೋಸ ಮಾಡೋಕೆ ಹೋದ. ಸ್ವಂತ ತಮ್ಮರಿಗೆ, ನಮ್ಮ ಅತ್ತಿಗೆಯರಿಗೆ, ನಮ್ಮ ಹಣ್ಣುಗಳಿಗೆ ಎಲ್ಲ ಹಿಂಗೆಲ್ಲ ಫೋನ್ ಮಾಡಿ ಹಾಸ್ಪಿಟ್ಲಿಗೆ ಹೋದ್ರೆ ಗೇಮ್ ಮಾಡಿ ನಮಗೆ ಮೋಸ ಮಾಡಿದ್ದಾನೆ ಅಂದ್ರೆ ಅವನಿಗೆ ನಾವು ಇಲ್ಲಿ ಕೇಳಿಲ್ಲ. ಈಗ ಅವ್ನು ಇಲ್ಲೆಲ್ಲರೂ ಕರ್ಕೊಂಬಂದ್ರೆ ನಾವು ಮನುಷ್ಯರಾಗಿರೋದಿಲ್ಲ. ನಮಗೆ ಅಷ್ಟು ದುಃಖ ಇದೆ ಗೊತ್ತಾ. ಯಾಕಂದರೆ ಒಂದು ಕಡೆ ಕಣ್ಣ, ಒಂದು ಕಡೆ ಕತ್ತಿಗೆ, ಒಂದು ಕಡೆಗೆ ಮಗಳು, ಒಂದು ಕಡೆಗೆ ಎಲ್ಲ ಕುಟುಂಬದ ನನಗೆ ಎಷ್ಟು ನೋವಿದೆ ಗೊತ್ತಾ. ಈಗ ನಮ್ಮ ಕುಟುಂಬ ಯಾರು ನೋಡ್ರಿ ಎಲ್ಲ ಪಾಪ ತಲೆ ಮ್ಯಾಗ ಟೋಲ್ ಹಾಕೊಂಡು ಸೈಡಿಗಿದ್ದಾರೆ. ನಮ್ಗೆ ಎಷ್ಟು ನೋವಾಗುತ್ತೆ ಹೇಳ್ರಿ. ಅದಕ್ಕೆ ಇವರೆಲ್ಲ ಇಂಥವ್ರು ಸಮಾಜದಾಗ ಓಡಾಡಬಾರ್ದು. ಅವ್ನು ಫುಲ್ ಪರ್ಮನೆಂಟ್ ಇದ್ಬಿಡಲ್ಲ. ಅವನೇನು ಬೇಕಿಲ್ಲ ನಮಗೆ. ಅವ್ನು ಸರ್, ಅವ್ನಿಗೆ ಕಾನೂನಾಗ ಏನು ಶಿಕ್ಷೆ ಇದ್ದ ಕಟಿಗೃಹ ಕೊಡಲಿ ಸರ್, ನಮ್ದು ಏನಿಲ್ಲ. ಏನಾದರೂ ಕೊಡಲಿ ಸರ್, ಏನಾದರೂ ಕೊಡಲಿ, ನಾನೇನು ಬೇಡ ಅನ್ನಲ್ಲ ಅವನಿಗೆ. ಸರ್, ಈಗ ಒಂದು ಕಡೆಗೆ
ಕೊಲೆ ಮಾಡಿದನಂತಂದು ಕೇಳ್ಪಟ್ಟಿವಿ ನಾವಾದರೂ ಕೂಡ. ಮೃತದೇಹಗಳು ಎಲ್ಲಿದ್ದಾವೆ, ಮನೆಯಲ್ಲಿದ್ದಾವ, ಹೊರಗಡೆ ಇದ್ದಾವೆ, ಇನ್ನೂ ಸಿಗ್ತಾ ಇಲ್ಲ. ಅದಕ್ಕೆ ಆ ಸಂಬಂಧಪಟ್ಟಂಗೆ ಪೊಲೀಸರು ಏನಾದರೂ ಮಾಹಿತಿ ಇಲ್ಲ ನೀಡಿಲ್ಲ? ಸರ್, ಅವ್ರು ಇನ್ನೂ ಏನೂ ಹೇಳಿಲ್ಲ ನಮಗೆ. ಇನ್ನೂ ಎಲ್ಲ ಬರಬೇಕು, ಅವ್ನು ಕರ್ಕೊಂಬಂದಿಲ್ಲ, ಕರ್ಕೊಂಬಂದ್ಮೇಲೆ ನಿಮ್ಮನ್ನೆಲ್ಲ ಕರಿತೀವಿ ಅಂತೇಳಿ ನಮ್ಮ ಒಂದು ಕಂಪ್ಲೇಂಟ್ ತಗೊಂಡು ಹೊರಗೆ ಕುಂಡಿಸಿದ್ರು ಸರ್ ಅಷ್ಟು. ಯಾಕಂದರೆ ಈಗ ಬೆಳಗ್ಗಿಲಿಂದ ಒಂದು 2-3 ಕಡೆಗೆ ಶೋಧ ಮಾಡಿದಾರೆ ಅನ್ನೋ ಮಾಹಿತಿ ಬಂದಿದೆ. ಅಲ್ಲಿ ಎಲ್ಲೂ ಸಿಕ್ಕಿಲ್ಲ. ಮನೆಯಲ್ಲೇನೋ ಅದಾವೋ ಇಲ್ಲೋ ಮೃತದೇಹಗಳು ಅನ್ನುವಂಥ ಅನುಮಾನ ವ್ಯಕ್ತವಾಗ್ತಾ ಇದೆ. ಅದು ಸರ್ ಇಲ್ಲಿ ಕೇಳಿಲಿ, ಅಲ್ಲಿ ನಮ್ಮ ಅಣ್ಣ ಒಬ್ಬ ಒಳಗೋದಾಗ, ನಮ್ಮ ರಿಲೇಷನ್ ಅಣ್ಣ ಒಬ್ಬ ಒಳಗೋದಾಗ ಅಲ್ಲಲ್ಲಿ ರಕ್ತದ ಕಲೆ ಅವೆಲ್ಲ ಬಿದ್ದಿದ್ದಾವೆ, ಮಣ್ಣೆಲ್ಲ ಐತೆ ಅನ್ನೋದು ಅವ್ರು ನಮ್ಗೆ ಹೇಳಿದ್ದು ತಿಳ್ಕೊಂಡಿದ್ದೀನಿ ಅಷ್ಟೇ. ಅದೇ ಅವ್ರು ಹೇಳಿದ್ದು ಕೇಳಿದ್ದೀನಿ. ನಾನಿನ್ನೂ ಆ ಮನೆಯನ್ನು ಒಳಗೆ ಹೋಗಿಲ್ಲ. ನಾನೆಂದು ಆ ಮನೆ ಮಾಡಿದ ಕೇಳಿ ಹೋಗಿಲ್ಲ. ನಾವಿನ್ನೂ ಹೋಗೋಕ್ಕೂ ಅಲ್ಲಿ ಬಿಟ್ಟಿಲ್ಲ. ಆಮೇಲೆ ಅವರು ಪೊಲೀಸ್ನವರು ಅವ್ರಿಗೆ ಬೀಗ ಏನೋ ತರಿಸಿ ಓಡಿಸಿ ಎಲ್ಲ ಇದನ್ನು ಮಾಡಿದಾರಂತೆ. ಆಮೇಲೆ ಹೇಳ್ತೀವಿ, ನೀವೆಲ್ಲ ಈಗಲೇ ಎಲ್ಲ ಏನು ಹೇಳೋಕ್ಕಲ್ಲ, ಸೈಡಿಗೆ ಅಂತ ಹೇಳಿ ಕುಂಡಿಸಿದ್ದಾರೆ ಸರ್. ಈಗ ಮರಣೋತ್ತರ ಶವ ದೊರೆತ ಮೇಲೆ, ಮರಣೋತ್ತರ ಪರೀಕ್ಷೆ ಆದಮೇಲೆ ಅವರ ಅಂತಿಮ ಸಂಸ್ಕಾರ ಎಲ್ಲಿ ಮಾಡ್ತೀನಿ ಸರ್? ನಮ್ಮ ಹುಟ್ಟೂರು ಸರ್, ಅದನ್ನು ನಾವು ಅವ್ನು ಬಿಡಕ್ಕೆ ಬರೋದಿಲ್ಲ. ಅಲ್ಲ, ನಮ್ಮ ಅಣ್ಣ, ಸ್ವಂತ ಅಣ್ಣ. ನಾವು ಯಾವುದೇ ಕಾರಣಕ್ಕೂ ಅವ್ನು ಏನು ಕೊಟ್ಟರು ತಗೊಂಡೋಗಿ ನಾವು ಮಾಡ್ಕೊತೀವಿ ಸರ್. ಶಿಕ್ಷೆ ಉಗ್ರವಾದ ಶಿಕ್ಷೆ. ಅವನಿಗೆ ಉಗ್ರವಾದ ಶಿಕ್ಷೆ ಆಗ್ಬೇಕು ಸರ್. ಅವನಿಗೆ ಬೇರೆ ಮಾತೇ ಇಲ್ಲ. ಯಾಕೆ ಗೊತ್ತಾ, ಅವನು ಬೇರೆ ಯಾರನ್ನಾರ ಕಡ್ದಿದ್ರೆ ಬಿಡಪ್ಪ, ಏನೋ ಅವ್ರಿಗವ್ರು ಜಿದ್ದಿದ್ದು ಬಂದು ಕಡ್ದೆ ದ್ವೇಷ ಹುಟ್ಟಿತೇನ ಅಂದ್ಕೊಂಡಿದ್ದೆ ಸರ್. ಸ್ವಂತ ಜೀವ ಕೊಟ್ಟು ಭೂಮಿ ಮ್ಯಾಕೆ ಬಿಟ್ಟಾರ ಕಡ್ದಿದ್ದಾನೆ ಅಂದ್ರೆ ಅವನಿಗೆ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಕೇಳಿಲ್ಲ. ನಮ್ಮ ಕುಟುಂಬದಾಗ ಯಾರು ಅವ್ನಿಗೆ ಬೇಲ್ ಮಾಡ್ಸೋಕೆ ಹೋದ್ರೆ ನಾನು ಅವ್ರ ವಿರುದ್ಧವಾಗಿ ಹೋರಾಟ ಮಾಡ್ತೀನಿ, ನಿಮ್ಮ ಪ್ರಶ್ನೆ ಕರೆಸಿ. ಇದಿಷ್ಟು ಏನು ಆರೋಪಿ ಅಕ್ಷಯ್ ಕುಮಾರ್ ಇದ್ದಾನೆ, ಅವರ ಚಿಕ್ಕಪ್ಪ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಆ ಆರೋಪಿಗೆ ಕಠಿಣವಾದ ಒಂದು ಶಿಕ್ಷೆಯನ್ನು, ಯಾವ ಕಾನೂನಿನಲ್ಲಿ ಏನು ಶಿಕ್ಷೆ ಇದೆ ಅದನ್ನು ನೀಡಬೇಕು. ಆದಾಗ ಮಾತ್ರ ನಮಗೆ ಸಮಾಧಾನ ಆಗುತ್ತೆ. ಅವನಿಗೆ ಬೇಲ್ ಕೂಡ ನಾವು ಸಿಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ತೀವಿ ಅನ್ನೋಂಥ ನೋವಿನ ಮಾತನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಶಿವಾನಂದ ಸ್ಥಳಿ, ನ್ಯೂಸ್ ಫಸ್ಟ್, ವಿಜಯನಗರ.